ಸಹಕಾರ ಸಂಘದಲ್ಲಿ ಚುನಾವಣೆ ಪ್ರಕ್ರಿಯೆಯು ನಡೀತಿದೆ. ನಾಳೆ 26ನೇ ತಾರೀಕು 7ನೇ ತಿಂಗಳು 2026ರಂದು ಮತದಾನ ಪ್ರಕ್ರಿಯೆ ಇರುವುದರಿಂದ ಹಾಗೂ ಗುರುತಿನ ಚೀಟಿ ಕಡ್ಡಾಯ ಎಂದು ಮತದಾರ ಗುರುತಿನ ಚೀಟಿ ಕಡ್ಡಾಯವಾಗಿರುವುದು ಚುನಾವಣೆ ಪ್ರಕ್ರಿಯೆಯು ನ್ಯೂನತೆಯಿಂದ ಒಳಪಟ್ಟಿದೆ. ಗುರುತಿನ ಚೀಟಿಯಲ್ಲಿ 300ರಿಂದ 350 ಗುರುತಿನ ಮತದಾರರ ಚೀಟಿಯು ಅಕ್ರಮ ಗುರುತಿನ ಚೀಟಿಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಇಂದಿನ ಬೋರ್ಡ್ ಏನಿತ್ತು ಅವರೆಲ್ಲರೂ ಸೇರಿ ಗುರುತಿನ ಚೀಟಿಗಳೆಲ್ಲನೂ ನಮೂದು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಚುನಾವಣೆ ನೀತಿ ಪ್ರಕ್ರಿಯೆಗಳು ಸರಿಯಾಗಿ ನಡೀತಾ ಇಲ್ಲ. ದಯವಿಟ್ಟು ಇದನ್ನು ಪರಿಶೀಲಿಸಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯಿಂದ ನಡೀಬೇಕು ಅಂತ ಎಲ್ಲ ಅಭ್ಯರ್ಥಿಗಳು ಒಕ್ಕಲೂರಿನಿಂದ ಅರ್ಜಿ ಕೂಡ ಕೊಟ್ಟಿದ್ದಾರೆ. ಚುನಾವಣಾಧಿಕಾರಿಗೆ ಮತ್ತು ಸಹಾಯಕ ನಿಬಂಧಕರಿಗೆ ದಯವಿಟ್ಟು ಇದನ್ನು ಚುನಾವಣೆ ಪಾರದರ್ಶಕವಾಗಿ ನಡೆಸಬೇಕು ಅಂತ. ಪಾರದರ್ಶಕ ಅಂದರೆ ಏನೇನು ಲೋಪ ಆಗಿದೆ ಅಂತ? ಪಾರದರ್ಶಕತೆ ಅಂತಂದರೆ ಈ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಒಂದೇ ನಾಮ ಇರುವಂಥದ್ದು ಹಲವಾರು ಕಡೆ ಇದೆ. ಹಲವಾರು ಗುರುತಿನ ಚೀಟಿಗಳನ್ನ ಅಕ್ರಮವಾಗಿ ನಮೂದು ಮಾಡ್ಕೊಂಡು ಅವರು ಒಬ್ಬ ವ್ಯಕ್ತಿ ಹೆಸರಲ್ಲಿ 4 ಮತ ಹಾಕುವಂಥ ಚಾನ್ಸಸ್ ಇದೆ. ಹಾಗೆ ಈ ಏನು ಗುರುತಿನ ಮತದಾರರ ಚೀಟಿ ಏನಿದೆ ಅವರು ಲೆಡ್ಜರ್ ಏನಿದೆ ಮೂಲತಃ ಅದರಲ್ಲಿ ಫೋಟೋಗಳು ಕೂಡ ಇಲ್ಲ. ಈ ಗುರುತಿನ ಚೀಟಿಯಲ್ಲಿ ಇರುವಂತಹ ಎಸ್ ಪ್ರಕಾಶ್ ಸುಬ್ರಾಯಿಗೌಡ ಸುಂಕತಣ್ಣೂರು ಅಂತ ಇದೆ. ಅದೇ ಥರ ಇನ್ನೊಬ್ಬ ವ್ಯಕ್ತಿ ಹೆಸರಲ್ಲಿ ಹೊಸದಾಗಿ ಕಾರ್ಡನ್ನು ನಮೂದು ಮಾಡಿದ್ದಾರೆ. ಇಲ್ಲಿ ಲೆಡ್ಜರಲ್ಲಿ ಏನು ಫೋಟೋ ಇದೆ ಅದು ಹಲವಾರು ಮಾತ್ರ ಇರೋದು. 3000 ಮತದಲ್ಲೂ ಕೂಡ ಇಲ್ಲ. ಕೇವಲ ಎಲ್ಲನೂ ಕಿತ್ತಾಕ್ಬಿಟ್ಟು ಆ ಫೋಟೋಗಳನ್ನ ಹೊಸದಾಗಿ ಇವರೇ ಒಂದು ಷೇರ್ದಾರರ ಕಾರ್ಡ್ಗೆ ಸೇರ್ಪಡೆ ಮಾಡ್ಕೊಂಡು ಗುರುತಿನ ಚೀಟಿ ಮಾಡ್ತಾ ಇರೋದ್ರಿಂದ ಇದು ಅಕ್ರಮ ಅಂತ ನಮಗೆ ಕಂಡು ಬರ್ತಾ ಇದೆ. ದಯವಿಟ್ಟು ಇದನ್ನು ಮರಣ ಹೊಂದಿದವರು ಕೂಡ ಮತದಾರರ ಪಟ್ಟಿಲಿದೆ. ಆ ಮರಣ ಹೊಂದ ಮೇಲೆ ಆ ವ್ಯಕ್ತಿ ಹೆಸರಲ್ಲೂ ಕೂಡ ಗುರುತಿನ ಚೀಟಿ ಇಶ್ಯೂ ಆಗಿದೆ. ಅದರಿಂದ ಅದು ಪರಿಶೀಲಿಸಬೇಕು. ಚುನಾವಣಾಧಿಕಾರಿಗಳು ಮತ್ತು AG ಅವರು ಇವರೆಲ್ಲರೂ ಮತ್ತು ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನಾವು ಒಕ್ಕಲೂರಿನಿಂದ ಕೇಳ್ಕೊತಾ ಇದ್ದೀವಿ.